ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ತಿರುಗೊಂದಾವರ್ತಿ ಈ ದಿನವನ್ನು ಆತನ ಕೃಪೆಯಿಂದ ಈ ದಿನವನ್ನು ನಾವು ಹೊಸ ದಿನವನ್ನು, ಹೊಸ ಬೆಳಕನ್ನು ಆತನ ಕೃಪೆಯಿಂದ ನಾವು ನೋಡುವಂತೆ ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿ ಕಾಪಾಡಿ ನಡೆಸುತ್ತಾರೆ. ಪ್ರಿಯ ದೇವ ಜನರೇ, ದೇವರ ವಾಕ್ಯ ಹೇಳ್ತದೆ, ಕಣ್ಣ ಗುಡ್ಡಿನೋಪಾದಿಯಲ್ಲಿ ಕಾಯುತ್ತಾ ನೆರಳಿನೋಪಾದಿಯಲ್ಲಿ ಆತನು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ. ನಿಜವಾಗಿಯೂ ಪ್ರಿಯ ದೇವ ಜನರೇ, ಇಂದಿನ ದಿನದಲ್ಲಿ ಈ ಲೋಕದಲ್ಲಿ ಸೈತಾನನ ದುಷ್ಟ ಕಾರ್ಯಗಳು ಪ್ರತಿ ಒಬ್ಬ ಮನುಷ್ಯನ ಜೀವಿತದಲ್ಲಿ ನಾಶನದ ಹಾದಿಯಲ್ಲಿ ನಡೆಸ್ತಾ ಇದೆ. ಅದು ಎಷ್ಟೋ ಕುಟುಂಬದಲ್ಲಿ, ಎಷ್ಟೋ ಜನರಲ್ಲಿ ಸೈತಾನನು ಒಳಗೆ ಹೊಕ್ಕಿ ಅವರ ಜೀವಿತವನ್ನು ಡಿಸ್ಟ್ರಾಯ್ ಮಾಡಿ ಹಾಕುವುದಕ್ಕಾಗಿ, ಅವರ ಕುಟುಂಬದಲ್ಲಿ ಇದ್ದಂಥ ಸಮಾಧಾನವನ್ನು ತೆಗೆದು ಹಾಕುವುದಕ್ಕಾಗಿ, ಅವರ ಜೀವಿತದಲ್ಲಿ ಇದ್ದಂಥ ನೆಮ್ಮದಿಯ ಜೀವಿತವನ್ನು ಕಿತ್ತುಕೊಳ್ಳುವುದಕ್ಕಾಗಿ ಅನೇಕ ರೀತಿಯಲ್ಲಿ ಒಂದೊಂದು ಕುಟುಂಬದಲ್ಲಿ ಸೈತಾನನು ಕಾರ್ಯ ಮಾಡ್ತಿದ್ದಾನೆ. ಪ್ರಿಯ ದೇವ ಜನರೇ, ಇವತ್ತಿನ ದಿನದಲ್ಲಿ ದೇವರಾದ ಕರ್ತನ ವಾಕ್ಯವನ್ನು ನಾನು ನೀವು ಕೇಳುವಂತ ವೇಳೆಯಲ್ಲಿ ನಿಮ್ಮ ಜೀವಿತದಲ್ಲಿ ನಾನಾಗ್ಲಿ ನೀವಾಗ್ಲಿ ಎಲ್ಲಿ ದೇವರ ಆತ್ಮನ ಮೂಲಕ ಕ್ರಮಪಡಿಸಿಕೊಳ್ಬೇಕು. ಶಮಂದಾರ ಕೋರಿಲಿಯ ಕ್ರಮಪಡಿಸಿಕೊಳ್ಳುವುದು ಒಳ್ಳೆಯದು. ಪ್ರಿಯ ದೇವ ಜನರೇ, ಯಾಕಂದ್ರೆ ದೇವರ ಹಸ್ತ ನನ್ನನ್ನು ನಿನ್ನನ್ನು ಉದ್ಧರಿಸುವಂಥದ್ದಾಗಿದೆ. ದೇವರ ಹಸ್ತ ನನ್ನನ್ನು ನಿನ್ನನ್ನು ಆಶೀರ್ವದಿಸುವಂಥದ್ದಾಗಿದೆ. ದೇವರ ಹಸ್ತ ನನ್ನನ್ನು ನಿನ್ನನ್ನು ಆತನ ಕೃಪೆಯಿಂದ ನಡೆಸುವಂಥದ್ದಾಗಿದೆ. ಈಗಲೂ ಕೂಡ ಪರಲೋಕದ ತಂದೆಯಾದ ದೇವರು ತನ್ನ ಕೃಪೆಯಿಂದ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಆತನು ಈಗಲೂ ನನ್ನನ್ನು ನಿನ್ನನ್ನು ಎದುರು ನೋಡ್ತಿದ್ದಾನೆ. ಪ್ರಿಯರೇ, ದೇವರ ಆತ್ಮನ ಸ್ವರವನ್ನು ಇಂದಿನ ದಿನದಲ್ಲಿ ದೇವರು ನುಡಿಯುವಂಥ ಒಂದೊಂದು ಮಾತುಗಳನ್ನು ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಎಲ್ಲೆಲ್ಲಿ ನೀವು ತಪ್ಪಿ ಹೋಗಿದ್ದೀರಾ, ಆ ತಪ್ಪಿ ಹೋದ ಜೀವಿತವನ್ನು ಇದು ನಿಜವಾಗಿ ನನ್ನ ಜೀವಿತದಲ್ಲಿ ದೇವರಾದ ಕರ್ತನಿಗೆ ಕ್ರಮಪಡಿಸಲು ನನ್ನ ಲೈಫನ್ನು, ನನ್ನ ಜೀವಿತವನ್ನು, ನನ್ನನ್ನೇ ನಾನು ಯೇಸುವಿಗೆ ನಾನು ಒಪ್ಪಿಸಿಕೊಡ್ತೀನಿ. ನನ್ನ ಜೀವಿತದಲ್ಲಿ ನನ್ನ ಯೇಸು ಯಜಮಾನನಾಗಿ ಬರಬೇಕು, ನನ್ನ ಯೇಸು ಎಲ್ಲದರಲ್ಲಿ ಪ್ರಾಮುಖ್ಯನಾಗಿರಬೇಕು ಎಂಬುದಾಗಿ, ನನ್ನ ಯೇಸುವಿಗೆ ನನ್ನ ಜೀವಿತದಲ್ಲಿ ಮೊದಲ ಸ್ಥಾನವನ್ನು ನಾನು ಕೊಡ್ತೇನೆ ಎಂಬುದಾಗಿ ನೀವು ಹೇಳುವುದಾದರೆ, ಇಂದಿನ ದಿನದಲ್ಲೇ ಆ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ನೀವು ರಿಸೀವ್ ಮಾಡುವಾಗಲೇ ನಿಮ್ಮ ಜೀವಿತ ಟೋಟಲಿ ಬದಲಾಗ್ತದೆ. ಎಲ್ಲ ಸೈತಾನನ ಕಟ್ಟುಗಳು, ಬಂಧನಗಳು, ಶಾಪಗಳು ಮುರಿಯಲ್ಪಡ್ತದೆ. ಪ್ರಿಯ ದೇವ ಜನರೇ, ಇವತ್ತು ದೇವರ ಚಿತ್ತ ನನ್ನ ನಿಮ್ಮ ಜೀವಿತದಲ್ಲಿ ಏನಿದೆ ಎಂಬುದಾಗಿ ನಾವು ನೋಡಬೇಕಾಗಿದೆ. ಪ್ರಿಯರೇ, ಈಗಲೂ ದೇವರ ಕೃಪೆ ನನ್ನೊಂದಿಗೆ ನಿಮ್ಮೊಂದಿಗೆ ಇದೆ. ಪ್ರಿಯರೇ, ದೇವರ ಸ್ವರವನ್ನು ತಾತ್ಸಾರ ಮಾಡಬೇಡಿ. ಪ್ರಿಯರೇ, ದೇವರ ಸ್ವರ ನಿಮ್ಮ ಜೀವಿತವನ್ನು ಕಟ್ಟುವಂಥದ್ದಾಗಿದೆ. ದೇವರ ಆತ್ಮನ ಸ್ವರ ನೀವು ಕಳಕೊಂಡದ್ದನ್ನು ಹೊಂದಿಕೊಳ್ಳುವಂಥದ್ದಾಗಿದೆ. ದೇವರ ಆತ್ಮನ ಸ್ವರ ನಿಮಗೆ ಹೊಸ ಜೀವಿತವನ್ನೇ, ಹೊಸ ಲೈಫನ್ನು ಕೊಡುವಂಥದ್ದಾಗಿದೆ. ಯಾವ ರೀತಿಯಲ್ಲಿ ನೀವು ಅದನ್ನು ನಿಮ್ಮ ಜೀವಿತದಲ್ಲಿ ವ್ಯಯ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಫ್ರೀಯಾಗಿ ಆತನು ಕೊಡ್ತಾನೆ. ಒಳ್ಳೆ ಜೀವಿತ, ಫ್ರೀಯಾದ ಜೀವಿತ, ಒಳ್ಳೆ ಫ್ರೀಯಾದ ಒಂದು ಲೈಫನ್ನು ಆ ಯೇಸು ಸ್ವಾಮಿ ಕೊಡಲಿಕ್ಕೆ ತನ್ನ 2 ಹಸ್ತಗಳನ್ನು ಈಗಲೂ ಚಾಚಿದ್ದಾನೆ. ಆ ಶಿಲುಬೆಯಲ್ಲಿ ಚಾಚಲ್ಪಟ್ಟ ಹಸ್ತ ಇನ್ನೂ ಕೂಡ ಹಾಗೆ ಚಾಚಲ್ಪಟ್ಟಿದೆ. ಪ್ರಿಯರೇ, ಇನ್ನೂ ಕೂಡ ಅದು ಚಾಚಲ್ಪಟ್ಟ ಹಸ್ತ, ಅದರ ಅರ್ಥ ಈಗಲೂ ನಿಮ್ಮನ್ನು ತನ್ನ ಬಳಿಗೆ ಕರೆಯುವವನಾಗಿದ್ದಾನೆ. ಪ್ರಿಯರೇ, ಆತನು ಒಳ್ಳೆ ದೇವರಾಗಿದ್ದಾನೆ. ಆದುದರಿಂದ ದೇವರಾದ ಕರ್ತನು ಕೊಟ್ಟಿರುವಂಥ ಈ ಅಮೂಲ್ಯವಾದ ಈ ಅವಕಾಶವನ್ನು, ಈ ಸಮಯವನ್ನು ನೀವು ಸದುಪಯೋಗ ಪಡಿಸಿಕೊಳ್ಳುವುದಾದರೆ, ನೀವು ನಿಮ್ಮ ಜೀವಿತದಲ್ಲಿ ನಾನು ಸೋತು ಹೋಗಿದ್ದೇನೆ, ನನ್ನಿಂದ ಇದು ಮಾಡಲಿಕ್ಕೆ ಆಗ್ತಾ ಇಲ್ಲ, ಈ ಬಲಹೀನತೆ ನನ್ನನ್ನು ಸೋಲಿಸ್ತಾ ಇದೆ ಎಂಬುದಾಗಿ ನೀವು ಹೇಳುವುದಾದರೆ, ಈ ಕ್ಷಣ ಅದು ನಿಮ್ಮದಾಗಿದೆ. ನಿಮ್ಮನ್ನು ಸೋಲಿಸುವಂಥ ಬಲಹೀನತೆಯನ್ನು ಯೇಸು ಸ್ವಾಮಿ ಕಿತ್ತು ಬಿಸಾಡ್ತಾನೆ.
ನಿಮ್ಮ ಸೋತು ಹೋದ ಜೀವಿತವನ್ನು ಕ್ರಮಪಡಿಸ್ತಾನೆ. ನೊಂದು ಹೋದಂಥ ಹೃದಯವನ್ನು ಸಮಾಧಾನದಿಂದ ತುಂಬಿಸ್ತಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೂ ನಿಮ್ಮೊಂದಿಗೂ ಮಾತನಾಡಲಿಕ್ಕಿರುವಂಥ ಆತನ ಜೀವವುಳ್ಳ ವಾಗ್ದಾನದ ವಾಕ್ಯ ಯೋನನ ಪ್ರವಾದನೆಯ ಗ್ರಂಥ 1ನೇ ಸಂಧಿ 1-3 ವಚನದವರೆಗೂ ನಾವು ಧ್ಯಾನ ಮಾಡುವ ಪ್ರವಾದಿಯಾದ ಯೋನನ ಬರೆದ ಪತ್ರಿಕೆಯಲ್ಲಿ ನಾವು 1ನೇ ಸಂಧಿ 1-3 ವಚನದವರೆಗೂ ನಾವು ಧ್ಯಾನ ಮಾಡುವ. ಯೆಹೋವನು ಅಮಿತ್ತೆಯ ಮಗನಾದ ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು. ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ಆದರೆ ಯೋನನು ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಷೀಸಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕೆ ಇಳಿದು ಅಲ್ಲಿ ತಾರ್ಷೀಸಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಷೀಸಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಡನೆ ಅದನ್ನು ಹತ್ತಿದನು. ಇಲ್ಲಿ ದೇವರಾದ ಕರ್ತನು ಯೋನನನ್ನು, ಅವನು ಸಾಧಾರಣ ಮನುಷ್ಯನವನು, ಆದರೆ ದೇವರಾದ ಕರ್ತನು ಅವನನ್ನು ತಾಯಿಯ ಗರ್ಭದಲ್ಲಿ ತನ್ನ ಒಂದು ಉನ್ನತವಾದ ಉದ್ದೇಶದ ಮೇರೆಗೆ ತಾಯಿಯ ಗರ್ಭದಲ್ಲಿ ಅವನನ್ನು ಪ್ರವಾದಿಯನ್ನಾಗಿ ಆರಿಸಿಕೊಂಡಿದ್ದ ಪ್ರಿಯರೇ. ಇದು ಯೋನನಿಗೆ ತಿಳಿಯದೇ ಇದ್ರೂ ಕೂಡ ದೇವರಾದ ಕರ್ತನು ಯೋನನನ್ನು ಕರೆದು, ನೀನು ನಿನವೆ ಪಟ್ಟಣಕ್ಕೆ ಹೋಗು, ಅಲ್ಲಿ ನಿನವೆ ಪಟ್ಟಣ ನಾಶವಾಗಿ ಹೋಗ್ತದೆ, ಅಲ್ಲಿ ನಿನವೆ ಪಟ್ಟಣದ ಜನರು ನನಗೆ ವಿರೋಧವಾಗಿ ಪಾಪದ ಜೀವಿತದಲ್ಲಿ ಜೀವಿಸಿದ್ದಾರೆ, ಸೈತಾನನ ವಶದಲ್ಲಿದ್ದಾರೆ, ಅವರನ್ನು ನಾನು ಬಿಡಿಸಬೇಕು. ಆದುದರಿಂದ ಮಗನಾದ ಯೋನನೇ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ನೀನು ನಿನವೆ ಪಟ್ಟಣಕ್ಕೆ ಹೋಗಿ ಎಂಬುದಾಗಿ. ಇಲ್ಲಿ ಯೋನನ್ ಏನು ಮಾಡ್ತಾನೆ ಎಂಬುದಾಗಿ ನೋಡುವುದಾದರೆ, ದೇವರ ಆತ್ಮನ ಸ್ವರವನ್ನು ಕೇಳಿ ದೇವರನ್ನೇ ಧಿಕ್ಕರಿಸಿ ನಡೆಯುವಂತಹ ಜನರ ಮಧ್ಯದಲ್ಲಿ ಇಲ್ಲಿ ದೇವರಾದ ಕರ್ತನು ಹೋಗು ಎಂಬುದಾಗಿ ಹೇಳ್ತಿದ್ದಾನೆ. ಅಲ್ಲಿ ಆ ಜನರು ನಾನು ಹೇಳುವಂಥ ಮಾತನ್ನು ಕೇಳದಿದ್ರೆ, ಒಂದು ವೇಳೆ ನನ್ನನ್ನು ಕೊಂದರೆ, ಎಲ್ಲ ಅನೇಕ ವಿಧವಾದ ಆಲೋಚನೆ ಅವನಲ್ಲಿ ಇದ್ದಿರುವುದು. ಅದಕ್ಕೆ ಅವನನ್ನು ದೇವರ ಆತ್ಮನ ಸ್ವರವನ್ನು, ದೇವರ ಆತ್ಮನ ಮಾತನ್ನು ಕೇಳಿ ಅವನು ಏನು ಮಾಡ್ತಾನೆ, ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ತಾರ್ಷೀಸಿಗೆ ಹೋಗ್ಬೇಕೆಂಬುದಾಗಿ ದೇವರು ನಿನವೆ ಪಟ್ಟಣಕ್ಕೆ, ಇವನು ತಾರ್ಷೀಸಿಗೆ. ಅಲ್ಲಿ ದೇವರ ಆತ್ಮನ ಹಸ್ತ ಅಲ್ಲಿ ನಾಶವಾಗುವಂತ ಜನರ ಮೇಲೆ ಪ್ರೀತಿ ಇದೆ. ಅದಕ್ಕೋಸ್ಕರ ಒಬ್ಬ ದೇವರ ವಾಕ್ಯವನ್ನು ತಿಳಿಯಪಡಿಸುವಂತ, ದೇವರ ಮಾತನ್ನು ತಿಳಿಯಪಡಿಸುವಂತ ಒಬ್ಬನು ಬೇಕಲ್ಲ ಎಂಬುದಾಗಿ ದೇವರಾದ ಕರ್ತನು ಯೋನನನ್ನು ಆರಿಸಿಕೊಂಡಿದ್ದ. ಆದರೆ ಯೋನನು ಏನ್ ಮಾಡ್ತಾನೆ ಹೇಳಿದೆ, ತಾರ್ಷೀಸಿಗೆ ಹಡಗಿಗೆ, ಅಲ್ಲಿ ನಿನವೆ ಪಟ್ಟಣದ ದುಷ್ಟ ಕಾರ್ಯ, ಅಲ್ಲಿ ಅವರ ಪಾಪದ ಜೀವಿತ, ಆ ಪಾಪದ ಜೀವಿತದಿಂದ ಅವರನ್ನು ಹೊರಗೆ ತರಬೇಕೆಂಬುದಾಗಿ ದೇವರ ಆತ್ಮನ ಹೃದಯ, ಅದು ಪ್ರೀತಿಯ ಹೃದಯವಾಗಿತ್ತು ಪ್ರಿಯರೇ. ಸೈತಾನನು ಅಲ್ಲಿಯ ಜನರನ್ನು ಆ ಮೋಸತನದಿಂದ ನಾಶ ಮಾಡಬೇಕೆಂಬುದಾಗಿ ನೋಡ್ತಿದ್ದ. ಆದರೆ ದೇವರ ಕಣ್ಣುಗಳು, ದೇವರ ಹಸ್ತ ಆ ನಿನವೆ ಪಟ್ಟಣದ ಮೇಲೆ ಇತ್ತು. ದೇವರ ಪ್ರೀತಿ, ದೇವರ ಕರುಣೆ ನಿನವೆ ಪಟ್ಟಣದ ಮೇಲೆ ಇತ್ತು. ಆ ಸರಿಯಾದ ದೇವರ ಪ್ರೀತಿ, ದೇವರ ಆತ್ಮನ ನಡೆಸುವಿಕೆ ಅವರು ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಬೇಕೆಂಬುದಾಗಿ ಪ್ರವಾದಿಯನ್ನು ಕಳಿಸ್ತಾನೆ. ಆದರೆ ಪ್ರವಾದಿ ಏನ್ ಮಾಡ್ತಾನೆ, ಜಾರಿಕೊಳ್ತಾನೆ. ನಿನವೆ ಪಟ್ಟಣಕ್ಕೆ ಹೋಗ್ಬೇಕಾದವನು ತಾರ್ಷೀಸಿಗೆ ಹೋಗ್ತಿದ್ದಾನೆ. ನಂತರ ವಾಕ್ಯವನ್ನು ನಾವು ಧ್ಯಾನ ಮಾಡ್ತಾ ಬರುವಾಗ ಅಲ್ಲಿ ಬಿರುಗಾಳಿ ಎದ್ದಿತು, ಹಡಗು ಒಡೆಯಿತಂತೆ ಎಂಬ ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ಪ್ರಿಯ ದೇವ ಜನರೇ, ಇಲ್ಲಿ ನಾವು ದೇವರ ವಾಕ್ಯವನ್ನು ಇಲ್ಲಿ ನಾವು ನೋಡುವುದಾದ್ರೆ, ಇಲ್ಲಿ ದೇವರ ಚಿತ್ತ, ದೇವರ ಉದ್ದೇಶ ನಿನ್ನ ಜೀವಿತದಲ್ಲಿ ಅದು ಉನ್ನತವಾಗಿರ್ತದೆ. ಆದರೆ ನಾವು ಆಲೋಚಿಸುವಂತ ಆಲೋಚನೆ ನಮ್ಮ ಲಿಮಿಟ್ ಇದೆ. ಅಂದರೆ ಈ ಲೋಕದ ಲೌಕಿಕವಾದ ಈ ಆಲೋಚನೆಯಲ್ಲಿ ನಾವು ಹೋಗುವಂತ ವೇಳೆಯಲ್ಲಿ, ದೇವರ ಚಿತ್ತವನ್ನು ತಿಳ್ಕೊಳ್ಳದೆ ಇರುವಂತ ವೇಳೆಯಲ್ಲಿ, ಪ್ರಿಯ ದೇವ ಜನರು, ಇಂದಿನ ದಿನದಲ್ಲಿ ಅನೇಕರ ಜೀವಿತದಲ್ಲಿ ಸೈತಾನನು ಅನೇಕ ವಿಧವಾದ ದುಷ್ಟ ಕಾರ್ಯದಲ್ಲಿ
ನಾಶಪಡಿಸಲಿಕ್ಕೆ ಬೇಕಾಗಿ ಅನೇಕ ಕುಟುಂಬವನ್ನು ಒಡೆಯುತ್ತಿದ್ದಾನೆ. ಪ್ರಿಯ ದೇವಜನರೇ, ಇವತ್ತಿನ ದಿನದಲ್ಲಿ ನೋಡುವಾಗ, ಇಡೀ ಲೋಕದ ಎಲ್ಲ ಕಡೆಗಳಲ್ಲಿ ನೋಡುವಾಗ ಸೈತಾನನ ಕಾರ್ಯಗಳೇ ಇವತ್ತು ತುಂಬ ನಡೀತಾ ಇದೆ. ಪ್ರಿಯ ದೇವಜನರೇ, ನಮ್ಮ ದೇವರು ಜೀವಿಸುವಂತ ದೇವರು. ಇವತ್ತು ನನ್ನನ್ನು ನಿಮ್ಮನ್ನು ದೇವರ ಒಂದು ಉನ್ನತವಾದ ಆಲೋಚನೆಯಲ್ಲಿ, ಉನ್ನತವಾದ ಸ್ಥಿತಿಗತಿಯಲ್ಲಿ ನನ್ನನ್ನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಇವತ್ತು ಪ್ರಿಯ ದೇವಜನರೇ, ನಿಮ್ಮ ಜೀವಿತವನ್ನು ಶುದ್ಧಪಡಿಸಿಕೊಳ್ಳುವುದಕ್ಕಾಗಿ ಬೇಕಾಗಿ, ನಿಮ್ಮ ಜೀವಿತವನ್ನು ಕ್ರಮಪಡಿಸುವುದಕ್ಕೆ ಬೇಕಾಗಿ ದೇವರಾದ ಕರ್ತನು ನಿಮ್ಮ ಹೆಸರನ್ನು ಹಿಡಿದು ಕರೆಯುವಂತ ವೇಳೆಯಲ್ಲಿ, ದೇವರ ಆತ್ಮನು ತನ್ನ ವಾಕ್ಯವನ್ನು ನಿಮ್ಮ ಬಳಿಗೆ ಕಳಿಸಿಕೊಡುವಂತ ವೇಳೆಯಲ್ಲಿ, ನಿಮ್ಮ ಜೀವಿತವನ್ನು ಶುದ್ಧೀಕರಿಸುವುದಕ್ಕೋಸ್ಕರ ಬೇಕಾಗಿ, ನಿಮ್ಮ ಜೀವಿತವನ್ನು ಆಶೀರ್ವದಿಸುವುದಕ್ಕಾಗಿ ಬೇಕಾಗಿ, ಸೈತಾನನ ವಶದ ನಿಮ್ಮ ಜೀವಿತವನ್ನು ಸೈತಾನನು ಡಾಮಿನೇಟ್ ಮಾಡ್ತಿರುವಂತ ವೇಳೆಯಲ್ಲಿ, ಆ ಡಾಮಿನೇಟ್ ಇಂದ ನಿಮ್ಮನ್ನು ಹೊರಗೆ ತರುವುದಕ್ಕಾಗಿ ದೇವರ ಆತ್ಮನು ತನ್ನ ವಾಕ್ಯದ ಮೂಲಕವಾಗಿ ನಿಮ್ಮ ಹೃದಯಕ್ಕೆ, ನಿಮ್ಮ ಬಳಿಗೆ ತನ್ನ ಆತ್ಮನನ್ನು ಕಳಿಸಿಕೊಡ್ತಿರುವಾಗ ನಿಮ್ಮ ಹೃದಯಗಳನ್ನು ದೇವರ ಕಡೆಗೆ ಒಪ್ಪಿಸಿಕೊಡಿ. ಪ್ರಿಯ ದೇವಜನರೇ, ನಿಮ್ಮ ಆಲೋಚನೆ ಪ್ರಕಾರ ಹೋಗಬೇಡಿ. ಇಲ್ಲಿ ಯೋನನು ತನ್ನ ಆಲೋಚನೆ ಪ್ರಕಾರ ಹೋದ, ದೇವರ ಆಲೋಚನೆಯನ್ನು ಧಿಕ್ಕರಿಸಿ, ದೇವರ ಆಲೋಚನೆಗೆ ವಿರೋಧವಾಗಿ ಇಲ್ಲಿ ತಾರ್ಷೀಷಿಗೆ ಹೋಗ್ಲಿಕ್ಕೆ ಹೊರಟ. ದೇವರ ವಾಕ್ಯವನ್ನು ನಾವು ಓದ್ತಾ ಬರುವಾಗ ಅಲ್ಲಿ ಹಡಗು ಒಡೆದು ಹೋಯಿತಂತೆ. ಅವರಿದ್ದ ಸಾಮಾನುಗಳನ್ನು ಎತ್ತಿ ಎಲ್ಲವನ್ನು ಸಮುದ್ರದಲ್ಲಿ ಬಿಸಾಡಲ್ಪಟ್ಟಿತು. ಎಷ್ಟು ಲಾಸ್! ಒಬ್ಬನ ನಿಮಿತ್ತ, ಒಬ್ಬನ ಅವಿಧೇಯತ್ವ ಇಡೀ ಹಡಗು ನಾಶವಾಗ್ತಾ ಉಂಟು. ಹಡಗಿನಲ್ಲಿರುವಂತಹ ಜನರು ನಾಶವಾಗ್ತಿದ್ದಾರೆ. ಏನು ಹಾಕಿದ್ರು ಕೂಡ ಆ ಬಿರುಗಾಳಿ ನಿಲ್ತಾ ಇಲ್ಲ. ಸಮುದ್ರ ತೆರೆ ಕಲ್ಲೋಲವಾಗುವಂಥದ್ದು ನಿಲ್ತಾ ಇಲ್ಲ. ಯಾಕಂದ್ರೆ ಪ್ರವಾದಿ ದೇವರ ಸ್ವರವನ್ನು ಧಿಕ್ಕರಿಸಿ ಅವನ ಆಲೋಚನೆ ಪ್ರಕಾರ ಹೋಗ್ತಿದ್ದಾನೆ. ಪ್ರಿಯರೇ, ಅದೇ ರೀತಿ ಇಂದಿನ ದಿನದಲ್ಲಿ ದೇವರಾದ ಕರ್ತನು ನಿಮ್ಮ ಹೃದಯದಲ್ಲಿ ತನ್ನ ವಾಕ್ಯದ ಮೂಲಕವಾಗಿ ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ಪ್ರಿಯರೇ, ಈ ವಾಕ್ಯಕ್ಕೆ ನೀವು ದೇವರ ಆತ್ಮನಿಗೆ ನೀವು ವಿಧೇಯರಾಗಿ, ನಿಮ್ಮ ಹೃದಯವನ್ನು ದೇವರಾದ ಕರ್ತನಿಗಾಗಿ, ನಿಮ್ಮ ಜೀವಿತವನ್ನು ದೇವರಾದ ಕರ್ತನಿಗಾಗಿ ನೀವು ಒಪ್ಪಿಸಿ ಕೊಡುವುದಾದರೆ, ಆ ನಿನವೆ ಪಟ್ಟಣದಂತ ಎಷ್ಟೋ ಜನರನ್ನು ನಿಮ್ಮ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸುವುದು ಮಾತ್ರವಲ್ಲದೆ, ನಿಮ್ಮ ಕುಟುಂಬವನ್ನು ಆಶೀರ್ವದಿಸುವುದು ಮಾತ್ರವಲ್ಲದೆ, ಎಷ್ಟೋ ಜನರನ್ನು ನಿಮ್ಮ ಮೂಲಕವಾಗಿ ಆಶೀರ್ವದಿಸಲಿಕ್ಕಿದ್ದಾನೆ. ನಿನವೆ ಪಟ್ಟಣ ಅದು ಚಿಕ್ಕದಾಗಿರ್ಬೋದು. 1,44,000 ಜನರು ದೇವರ ವಾಕ್ಯ ಹೇಳ್ತದೆ. ಓದ್ತಾ ಬರುವಾಗ ಅಷ್ಟು ಜನ ನಾಶ ಆಗುವಂಥದ್ದು ದೇವರ ಚಿತ್ತ, ದೇವರ ಉದ್ದೇಶ ಅಲ್ಲ. ಪ್ರಿಯರೇ, ದೇವರ ಪ್ರೀತಿ, ದೇವರ ಕರುಣೆ ಆ ನಿನವೆ ಪಟ್ಟಣದ ಮೇಲೆ ಇತ್ತು. ಆದರೆ ಯೋನನು ದೇವರ ಆಲೋಚನೆ ಪ್ರಕಾರವಾಗಿ ಹೋಗದೆ ತನ್ನ ಆಲೋಚನೆ ಪ್ರಕಾರವಾಗಿ ಹೊರಟ. ಅವನು ಗಾಢವಾಗಿ ನಿದ್ದೆ ಮಾಡಿದ್ದಾನೆ ಕೆಳಗಿನ ಕೋಣೆಯಲ್ಲಿ. ಅವನಿಗೆ ಏನು ಗೊತ್ತಿಲ್ಲ ಇದೆಲ್ಲ ಆಗ್ತಿರುವಂಥದ್ದು. ನಂತರ ಅಲ್ಲಿ ಚೀಟು ಹಾಕಿದ್ರು, ಇದು ಯಾರಿಂದ ತೊಂದರೆ ಸಂಭವಿಸ್ತಾ ಇದೆ ಎಂಬುದಾಗಿ. ನೋಡುವಾಗ ಯೋನನಿಗೆ ಆ ಚೀಟು ಬಂತು. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಅವನನ್ನು ಕೊನೆಯದಾಗಿ ಯೋನನನ್ನು ಎತ್ತಿ ನೀರಿಗೆ ಹಾಕಿದಂಥ ವೇಳೆಯಲ್ಲಿ ಎಲ್ಲವೂ ಶಾಂತವಾಯಿತು ಎಂಬುದಾಗಿ. ಇವತ್ತಿನ ದಿನದಲ್ಲಿ ಒಂದು ಕುಟುಂಬ, ಪ್ರಿಯ ದೇವಜನರೇ, ಒಬ್ಬನ ವಿಧೇಯತ್ವ ಇಡೀ ಕುಟುಂಬಕ್ಕೆ ಆಶೀರ್ವಾದ, ಒಬ್ಬನ ಅವಿಧೇಯತ್ವ ಇಡೀ ಕುಟುಂಬಕ್ಕೆ ಶಾಪವಾಗಿರ್ತದೆ. ಪ್ರಿಯ ದೇವಜನರೇ, ದೇವರ ವಾಕ್ಯ ಹೇಳ್ತದೆ, ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಎಂಬುದಾಗಿ. ಇವತ್ತು ಅನೇಕರು ನಮ್ಮ ಕುಟುಂಬದಲ್ಲಿ ಯಾಕೆ ಹೀಗಾಗ್ತಾ ಇದೆ, ನಮ್ಮ ಜೀವಿತದಲ್ಲಿ ಯಾಕೆ ಹೀಗಾಗ್ತಿದೆ, ನಮ್ಮ ಮಕ್ಕಳ ಜೀವಿತದಲ್ಲಿ ಯಾಕೆ ಹೀಗಾಗ್ತಾ ಇದೆ ಎಂಬುದಾಗಿ ಅನೇಕರ ಕುಟುಂಬದಲ್ಲಿ ರೋಗ ಬಾಧೆಗಳು ಇವತ್ತು ಬೆನ್ನಟ್ಟಿ ಹೋಗ್ತಾ ಇದೆ. ಇವತ್ತು ನಿಮ್ಮ ಆದಾಯವನ್ನು, ನೀವು ದುಡಿದಂತ ಆದಾಯವನ್ನು ನುಂಗು ಹುಳಗಳು ಅಂದರೆ ಸೈತಾನನು ಬೇಡವಾದ ಲೋಕದ ಸಂಗತಿಗಳಿಗೆ ಹಾಕಿ ಬಿಡ್ತಿದ್ದಾನೆ. ಪ್ರಿಯರೇ, ಯಾಕಂದ್ರೆ ಇವತ್ತಿನ ದಿನದಲ್ಲಿ
ನಾನು ನಿಮ್ಮ ಹತ್ರ ಹೇಳಲಿಕ್ಕೆ ಒಂದು ಇಷ್ಟ ಬಯಸುವುದೇನೆಂದರೆ, ಫಸ್ಟ್ ಪ್ರಯಾರಿಟಿ, ಮೊದಲ ಸ್ಥಾನವನ್ನು ದೇವರಿಗೆ ಕೊಡಿರಿ. ಅದು ಮಾತ್ರವಲ್ಲದೆ ದೇವರ ಚಿತ್ತಕ್ಕೆ ವಿಧೇಯರಾಗಿರಿ. ದೇವರ ಆತ್ಮನ ಸ್ವರವನ್ನು ನೀವು ಕೇಳುವಂಥವರಾಗಿರಿ ಪ್ರಿಯರೇ. ಯಾಕಂದರೆ ಇಂದಿನ ದಿನದಲ್ಲಿ ಎಷ್ಟೋ ಕಡೆಗಳಲ್ಲಿ ಸಮಾಧಾನದಲ್ಲಿದ್ದಂಥ ಕುಟುಂಬವನ್ನು ಸೈತಾನನು ನಾಶ ಮಾಡಲಿಕ್ಕೆ ಹೊರಟಿದ್ದಾನೆ. ಪ್ರಿಯ ದೇವಜನರೇ, ನೀವು ಯಾರೇ ಆಗಿರ್ಬೋದು, ಆದರೆ ನಿಮ್ಮ ಕುಟುಂಬವನ್ನು ದೇವರಾದ ಕರ್ತನು ತನ್ನ ಕೃಪೆ ಎಂಬ ಹಸ್ತದಲ್ಲಿಟ್ಟುಕೊಂಡು ಸೈತಾನನ ಎಲ್ಲ ದುಷ್ಟ ಮೋಸದ ಕಾರ್ಯಗಳನ್ನು ಡಿಸ್ಟ್ರಾಯ್ ಮಾಡಿ ಹಾಕಿ ನಿಮ್ಮ ಜೀವಿತವನ್ನು ಸುಂದರವಾಗಿ ಸುಖಕರವಾಗಿ ಇರಬೇಕೆಂಬುದಾಗಿ, ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನೆ ಮಧ್ಯಸ್ಥಗಾರನಾಗಿ ಬರಬೇಕೆಂಬುದಾಗಿ, ಆತನು ಕೃಪೆಯುಳ್ಳ ದೇವರಾಗಿರುವುದರಿಂದ ಆತನು ಮುಂದಾಗಿ ನಿಮ್ಮ ಮುಂದೆ ಚಲಿಸಲಿಕ್ಕೆ ಮನಸ್ಸುಳ್ಳವನಾಗಿದ್ದಾನೆ. ಪ್ರಿಯ ದೇವಜನರೇ, ಯೋನನ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ಅವಿಧೇಯರಾಗಬೇಡಿ. ನಿಮ್ಮ ಮೂಲಕವಾಗಿ ನಿಮ್ಮ ವೈಯಕ್ತಿಕ ಜೀವಿತ ಮಾತ್ರ ಅಲ್ಲ, ನಿಮ್ಮ ಕುಟುಂಬ ಆಶೀರ್ವದಿಸಲ್ಪಡಲಿಕ್ಕಿದೆ. ನಿಮ್ಮ ಕುಟುಂಬ ಆಶೀರ್ವದಿಸಲ್ಪಡಲಿಕ್ಕಿದೆ. ನಿಮ್ಮ ಒಬ್ಬರ ಮೂಲಕವಾಗಿ, ನಿಮ್ಮ ಒಬ್ಬರ ವಿಧೇಯತ್ವದ ಮೂಲಕವಾಗಿ. ದೇವರ ಆತ್ಮನ ಸ್ವರವನ್ನು ಕೇಳಿ, ದೇವರ ಆತ್ಮನ ವಾಕ್ಯಕ್ಕೆ ನೀವು ವಿಧೇಯರಾಗಿ ನೀವು ನಡೆಯುವುದಾದರೆ ನಿಜವಾಗಿ ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನು ಉನ್ನತವಾದ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ. ಪ್ರಿಯರೇ, ನೀವು ಏನನ್ನು ನಿಮ್ಮ ಜೀವಿತದಲ್ಲಿ ನೀವು ಕಳ್ಕೊಂಡಿದ್ದೀರಿ ಎಂಬುದಾಗಿ ನೀವು ತಿಳ್ಕೊಳ್ತಿದ್ದೀರಾ, ಅದನ್ನು ಡಬಲ್ ಬ್ಲೆಸ್ಸಿಂಗ್ ಆಗಿ, ಎರಡರಷ್ಟಾಗಿ ದೇವರಾದ ಕರ್ತನಿಗೆ ನೀವು ವಿಧೇಯರಾಗಿ ನೀವು ನಡೆಯುವಾಗ ಎರಡರಷ್ಟಾಗಿ ನೀವು ಅದನ್ನು ಹೊಂದಿಕೊಳ್ತೀರಾ. ಆ ದೇವರಾದ ಕರ್ತನು ಅದು ಎರಡರಷ್ಟಾಗಿ ನಿಮಗೆ ಕೊಡುವಂಥ ವೇಳೆಯಲ್ಲಿ, ಆಶೀರ್ವದಿಸುವಂಥ ವೇಳೆಯಲ್ಲಿ ಪರಲೋಕದ ಸಮಾಧಾನ ನಿಮ್ಮಲ್ಲಿ ತುಂಬಿಕೊಳ್ತದೆ. ಇವತ್ತು ಎಷ್ಟೋ ಕುಟುಂಬದಲ್ಲಿ ಪ್ರಿಯ ದೇವಜನರೇ ಸಮಾಧಾನ ಇಲ್ಲ. ಇವತ್ತು ಎಷ್ಟೋ ಕುಟುಂಬದಲ್ಲಿ ರೋಗದ ಬಾಧೆಗಳು ಇವತ್ತು ಕುಟುಂಬವನ್ನು ತಿಂತಾ ಇದೆ. ದುಡಿದಂಥ ಆದಾಯವನ್ನು ಎಷ್ಟೋ ಕಡೆಗಳಲ್ಲಿ ಎಷ್ಟೋ ಕುಟುಂಬ ಇವತ್ತು ಸಾಲ ಮಾಡಿ ಅದರೊಂದು ಜೀವ ಉಳಿಸಿಕೊಳ್ಳುವ ಎಂಬುದಾಗಿ ಇವತ್ತು ಎಷ್ಟು ಜನರು ಒದ್ದಾಡ್ತಾ ಇದ್ದಾರೆ. ಯಾಕೆ ಪ್ರಿಯರೇ? ಯಾಕಂದರೆ ಇವತ್ತು ದೇವರ ಚಿತ್ತವನ್ನು ತಿಳ್ಕೊಳ್ಳುವುದರಲ್ಲಿ ದೇವರ ಮಕ್ಕಳು ಫೇಲಿಯರ್ ಆಗಿ ಹೋಗಿದ್ದಾರೆ. ದೇವರ ಆತ್ಮನ ಸ್ವರವನ್ನು ಕೇಳುವುದರಲ್ಲಿ ಫೇಲಿಯರ್ ಆಗಿ ಹೋಗಿದ್ದಾರೆ. ಯಾಕಂದರೆ ಇವತ್ತು ಸೈತಾನ ಏನು ಮಾಡಿಬಿಟ್ಟಿದ್ದಾನೆ ಹೇಳಿದರೆ, ಲೋಕದ ಆಲೋಚನೆಗೆ ಅವರನ್ನು ಕನೆಕ್ಟ್ ಮಾಡಿಬಿಟ್ಟಿದ್ದಾನೆ. ನಾನು ಮಾಡುವುದೇ ಸರಿ, ನಾನು ಹೋಗುವಂಥ ದಾರಿಯೇ ಸರಿ, ಈ ರೀತಿಯಲ್ಲಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಆಲೋಚನೆ ನನ್ನ ಆಲೋಚನೆ ಅಲ್ಲ, ನಿನ್ನ ಮಾರ್ಗ ನನ್ನ ಮಾರ್ಗ ಅಲ್ಲ ಮಗಳೇ ಎಂಬುದಾಗಿ ದೇವರಾದ ಕರ್ತನು ತನ್ನ ಪ್ರೀತಿ ಹಸ್ತದ ಮೂಲಕವಾಗಿ ಪರಲೋಕದ ತಂದೆಯಾದ ದೇವರು ನಿಮ್ಮನ್ನು ಕರೀತಿದ್ದಾನೆ. ಪ್ರಿಯರೇ, ಸೈತಾನನು ನಿಮ್ಮ ಜೀವಿತದಲ್ಲಿ ಮೋಸ ಮಾಡಿಬಿಟ್ಟಿದ್ದಾನೆ, ಮೋಸ ಮಾಡ್ತಾ ಇದ್ದಾನೆ. ಅದಕ್ಕೆ ಒಳಗಾಗಬೇಡಿ ಪ್ರಿಯರೇ. ಇದುವೇ ಸುಪ್ರಸನ್ನತೆ ದಿನ, ಸುಪ್ರಸನ್ನತೆ ಕಾಲ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಪಾಪಿಯೇ ಮಾನಸಾಂತರ ಪಡು, ಪಾಪದ ಮಾರ್ಗ ತ್ಯಜಿಸಿ ಬಿಡು. ಪಾಪಿಯೇ ಮಾನಸಾಂತರ ಪಡು, ಪಾಪದ ಮಾರ್ಗ ತ್ಯಜಿಸಿ ಬಿಡು. ಕ್ರಿಸ್ತನ ಹತ್ರ ಬಂದೀಗ, ಕ್ಷಮಾಪಣೆ ನೀ ಹೊಂದೀಗ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ.
ಕೃಪಾ ಕಾಲವು ಇಂದೀಗಲೇ. ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವ ಜನರೇ, ಇವತ್ತು ದೇವರಾದ ಕರ್ತನು ಇವತ್ತು ನಿಮ್ಮ ಒಬ್ಬೊಬ್ಬ ಕುಟುಂಬದಲ್ಲಿ ಯೋನನಂತೆ ಪ್ರವಾದಿಗಳನ್ನಾಗಿ ದೇವರು ಅಭಿಷೇಕಿಸಿ ತನ್ನ ಮಹಿಮೆಗೋಸ್ಕರವಾಗಿ ತನ್ನ ಆಲೋಚನೆಗೆ ಬೇಕಾಗಿ ದೇವರಾದ ಕರ್ತನು ಕರೆದು ಇಂಥ ಎಷ್ಟೋ ದಿನವೇ ಪಟ್ಟಣಗಳಿರುವಂಥ ಜನರ ಬಳಿಗೆ ನಿಮ್ಮನ್ನು ಕಳಿಸೋದಕ್ಕೋಸ್ಕರವಾಗಿ ದೇವರಾದ ಕರ್ತನು ನಿಮ್ಮನ್ನು ಹೆಸರೆಳೆದು ಕರೆಯುವವನು ಆಗಿದ್ದಾನೆ. ಪ್ರಿಯ ದೇವ ಜನರೇ, ನಿಮ್ಮ ಆಲೋಚನೆಗೆ ನೀವು ಹೋಗಬೇಡಿ, ಲೋಕದ ಆಲೋಚನೆಗೆ ಕನೆಕ್ಟ್ ಆಗಬೇಡಿ. ದೇವರ ಆಲೋಚನೆಯನ್ನು ಕೇಳಿ, ದೇವರ ಆಲೋಚನೆಗೆ ಕನೆಕ್ಟ್ ಆಗಿ ಶೋನಕಾನಾಮ ಅಂತ ಆತಾರ ಲೀಕಾಮಾಮ ದಿಯಾಲಾರಾಮ ಟಚ್ ಇನ್ ದ ನೇಮ್ ಆಫ್ ಜೀಸಸ್. ಕೇಳುವಂತ ಹೃದಯಗಳು ಪ್ರತಿಯೊಂದು ತೆರೆಯಲ್ಪಡಲು ಯೇಸುವಿನ ನಾಮದಲ್ಲಿ. ಎಲ್ಲ ಶಾಪವಾದಂಥ ಸಂಗತಿಗಳು ಪ್ರತಿಯೊಂದು ಕುಟುಂಬದಲ್ಲಿ ಮುರಿದು ಬೀಳಲು ಯೇಸುವಿನ ನಾಮದಲ್ಲಿ. ಒಬ್ಬೊಬ್ಬ ಪ್ರವಾದಿ ಯೋನನಂತ ಪ್ರವಾದಿಗಳಲ್ಲಿ ಒಂದೊಂದು ಮನೆಗಳಲ್ಲಿ ಏಳಲ್ಪಡಲಿ. ಆದರೆ ಯೋನನ ಆಲೋಚನೆ ಅಂತ ಹೋಗಬೇಡಿ, ಯೇಸುವಿನ ಆಲೋಚನೆ ಅಂತ ಹೋಗಿ. ಪ್ರಿಯ ದೇವ ಜನರೇ, ಸೈತಾನನು ನಿಮ್ಮ ಜೀವಿತವನ್ನು ಮೋಸ ಮಾಡ್ತಿದ್ದಾನೆ. ಲೋಕದ ಆಶೆ, ಲೋಕದ ವೈಭೋಗ, ಲೋಕದ ಕಾರ್ಯಗಳನ್ನು ಇವತ್ತು ಒಂದು ಕುಟುಂಬದಲ್ಲಿ ತಂದೆ ಮಗನಿಗಾಗಲ್ಲ, ಮಗನು ತಂದೆಗಾಗಲ್ಲ, ತಾಯಿ ಮಗಳಿಗಾಗಲ್ಲ, ಮಗಳು ತಾಯಿಗಾಗಲ್ಲ. ಈಗ ಮನೆಯಿಂದಲೇ ವೈರತ್ವಗಳು, ಅಸಮಾಧಾನಗಳು ತುಂಬಿಕೊಂಡಿದೆ ಪ್ರಿಯರೇ ಇವತ್ತು. ಅದಕ್ಕೋಸ್ಕರ ಯೇಸು ಸ್ವಾಮಿ ನಿಮ್ಮ ಕುಟುಂಬಗಳಿಗೆ ಬರಲಿಕ್ಕೆ ಮನಸ್ಸುಳ್ಳವನಾಗಿದ್ದಾನೆ. ಯೋನನ ರೀತಿಯಲ್ಲಿ ಆಲೋಚನೆಯನ್ನು ಬಿಟ್ಟುಬಿಡಿ. ಯೇಸುವಿನ ಆಲೋಚನೆಗೆ ನಿಮ್ಮ ಕನೆಕ್ಟ್ ಆಗಿ ನೀವು ನಿಮ್ಮ ಜೀವಿತವನ್ನು ದೇವರಾದ ಕರ್ತನು ಕ್ರಮಪಡಿಸುವುದಕ್ಕೋಸ್ಕರ, ನಿಮ್ಮ ಜೀವಿತವನ್ನು ಸುಂದರವಾಗಿ ರೂಪಿಸಿ ತನ್ನ ಮಹಿಮೆಗೋಸ್ಕರ ನಡೆಸುವುದಕ್ಕೋಸ್ಕರ ತನ್ನ ಧರ್ಮದ ಬಲಗೈಯನ್ನು ಚಾಚಿ ನಿಮ್ಮನ್ನು ಕರೆಯುವನಾಗಿದ್ದಾನೆ. ಆತನು ಪ್ರೀತಿಯುಳ್ಳ ದೇವರು ಪ್ರಿಯರೇ, ಆತನು ಕರಿಕರವುಳ್ಳ ದೇವರು ಪ್ರಿಯರೇ, ಆತನು ಸಮಾಧಾನದ ಪ್ರಿಯನು ಪ್ರಿಯರೇ. ಪ್ರಿಯ ದೇವ ಜನರೇ, ಇಂದಿನ ದಿನದಲ್ಲಿ ಲೋಕವು ವೈದ್ಯರಿಂದ ಗುಣಪಡಿಸಲಿಕ್ಕೆ ಅಸಾಧ್ಯವಾದಂಥ ರೋಗದಲ್ಲಿ ಇವತ್ತು ಎಷ್ಟು ಜನ ನರಳಾಡ್ತಿದ್ದಾರೆ. ಯಾಕಂದರೆ ಇವತ್ತು ಸ್ವಂತ ಆಲೋಚನೆ, ಸ್ವಂತ ಬುದ್ಧಿ, ಸ್ವಂತ ಮಾರ್ಗ. ಪ್ರಿಯ ದೇವ ಜನರೇ, ವಾಕ್ಯವನ್ನು ನೀವು ಕೇಳುವಂಥ ನೀವು ಯಾರೇ ಆಗಿರಲಿ, ನಿಮ್ಮ ಜೀವಿತವನ್ನು ಕ್ರಮಪಡಿಸುವುದು ಮಾತ್ರವಲ್ಲದೆ ಇನ್ನು ಅನೇಕ ನಿಮ್ಮ ಮೂಲಕವಾಗಿ ನಿಮ್ಮ ಕುಟುಂಬದವರಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು ಪ್ರಿಯರೇ, ನಿಮ್ಮ ಬಂಧು ಬಳಗದವರಾಗಿರ್ಬೋದು, ಅವರ ಜೀವಿತದಲ್ಲಿ ಕೂಡ ಸೈತಾನನು ದುಷ್ಟ ಕಾರ್ಯ ಮಾಡ್ತಿದ್ದಾನೆ. ಪ್ರಿಯ ದೇವ ಜನರೇ, ನಿಮ್ಮ ಒಬ್ಬರ ವಿಧೇಯತ್ವದ ಮೂಲಕ ಈ ಪ್ರತಿಯೊಂದು ಕುಟುಂಬ ನಿಮ್ಮ ಮೂಲಕ ಯೇಸು ಸ್ವಾಮಿ ಆಶೀರ್ವದಿಸುವನಾಗಿದ್ದಾನೆ. ಇದಕ್ಕೆ ನಿಮ್ಮ ಜೀವಿತವನ್ನು, ನಿಮ್ಮ ಲೈಫನ್ನು ಯೇಸುವಿಗೆ ಒಪ್ಪಿಸಿಕೊಡಿ. ದೇವರು ಕರೆದದ್ದು ಯೋನನನ್ನು ನಿನವೆ ಪಟ್ಟಣಕ್ಕೆ, ತಾರ್ಷಿಷಿಗೆ ಹೋಗ್ಲಿಕ್ಕಾಗಲಿಲ್ಲ. ದೇವರಾದ ಕರ್ತನು ಬಿಡಲಿಲ್ಲ ಪ್ರಿಯರೇ. ಅದೇ ರೀತಿಯಾಗಿ ಇವತ್ತಿನ ದಿನದಲ್ಲಿ ನಾವು ಯಾವ ರೀತಿ ದೇವರ ಪಾತ್ರೆಗಳಾಗಿದೆಯೋ, ನೀವು ಕೂಡ ಯೇಸುವಿನ ಹಸ್ತದಲ್ಲಿರುವಂಥ ಪಾತ್ರೆಗಳು ಪ್ರಿಯರೇ. ದೇವರಾದ ಕರ್ತನು ನಿಮ್ಮನ್ನು ಕೂಡ ಈಗಲೂ ಕೂಡ ತನ್ನ ಹಸ್ತಗಳನ್ನು ಚಾಚಿ ಆ ಸೈತಾನನ ವಶದಲ್ಲಿದ್ದಂಥ ನಿಮ್ಮ ಜೀವಿತವನ್ನು ನಾಶ ಮಾಡ್ತಿರುವಂಥ ಆ ಸೈತಾನನ ಕಾರ್ಯಗಳನ್ನು ಡಿಸ್ಟ್ರಾಯ್ ಮಾಡಿ ನಿಮ್ಮ ಜೀವಿತವನ್ನು ಸುಂದರವಾಗಿ ಮಾರ್ಪಡಿಸಲು ಈಗಲೂ ತನ್ನ ಹಸ್ತವನ್ನು ಚಾಚಿದ್ದಾನೆ. ಈ ಸುಂದರವಾದ ಈ ಅವಕಾಶವನ್ನು ಮಿಸ್ ಮಾಡಿಕೊಳ್ಬೇಡಿ ಪ್ರಿಯ ದೇವಜನರೇ. ಇದನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಿ, ಇದನ್ನು ಉಪಯೋಗಿಸಿಕೊಳ್ಳಿ ಪ್ರಿಯರೇ. ಎಲ್ಲಿ ನಿಮ್ಮ ಕುಟುಂಬ ಒಡೆಯಲ್ಪಟ್ಟಿದ ಆ ಕುಟುಂಬವನ್ನು ದೇವರಾದ ಕರ್ತನು ನಿಮ್ಮ ಒಬ್ಬರ ವಿಧೇಯತ್ವದ ಮೂಲಕ ಒಂದುಗೂಡಿಸ್ತಾನೆ. ಎಲ್ಲಿ ರೋಗದ ಬಾಧೆಗಳು ನಿಮ್ಮನ್ನು ಕಾಡ್ತಾ ಇದೆಯೋ ಆ ರೋಗದ ಬಾಧೆಗಳನ್ನು ಡಿಸ್ಟ್ರಾಯ್ ಮಾಡಿ ಹಾಕ್ತಾನೆ. ಆರೋಗ್ಯದಿಂದ ಯೆಹೋವ ರಾಫನಾಗಿ ನಿಮ್ಮ ಜೀವಿತದಲ್ಲಿ ಬರ್ತಾನೆ. ಎಲ್ಲಿ ಸಮಾಧಾನ ಇಲ್ಲದೆ ಕುಟುಂಬಗಳು ಒಡೆದು ಹೋಗಿದೆಯೋ ಪರಲೋಕದ ಶಾಲೋಮ್ ಆಗಿರುವಂಥ ಅದೇ ಯೇಸು ಸ್ವಾಮಿ ಸಮಾಧಾನದ ಅಧಿಪತಿಯಾಗಿ ನಿಮ್ಮ ಕುಟುಂಬದಲ್ಲಿ ಬರ್ತಾನೆ ಪ್ರಿಯರೇ. ತಿರುಗುಂದಾವತಿ ನಿಮ್ಮ ಕುಟುಂಬವನ್ನು ಒಂದುಗೂಡಿಸ್ತಾನೆ, ಪ್ರೀತಿಯಲ್ಲಿ ನಡೆಸ್ತಾನೆ ಪ್ರಿಯರೇ. ದೇವರ ಚಿತ್ತವನ್ನು ತಿಳ್ಕೊಳ್ಳಿ ಪ್ರಿಯರೇ.
ದೇವರ ಆಲೋಚನೆಯನ್ನು ತಿಳ್ಕೊಳ್ಳಿ ಪ್ರಿಯರೇ. ನಿಮ್ಮ ಆಲೋಚನೆ ಪ್ರಕಾರ ಹೋಗಬೇಡಿ, ನಿಮ್ಮ ಚಿತ್ತದ ಮೇರೆಗೆ ನೀವು ಹೋಗಬೇಡಿ ಪ್ರಿಯರೇ. ದೇವರ ಆಲೋಚನೆಗೆ ಕನೆಕ್ಟ್ ಆಗಿ, ದೇವರ ಚಿತ್ತಕ್ಕೆ ವಿಧೇಯರಾಗಿ, ದೇವರಾದ ಕರ್ತನು ನಿಮ್ಮನ್ನು ಆಶೀರ್ವದಿಸಿ ನಡೆಸುವನಾಗಲಿ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧನಾದ ನೀತಿಯುಳ್ಳ ತಂದೆಯಾದ ದೇವರೇ, ಕರ್ತನಾದ ಯೇಸುವೇ, ಈಗಲೂ ಯೋನನ ಪ್ರವಾದನೆಯನ್ನು, ಆ ವಾಕ್ಯವನ್ನು ಕರ್ತನೆ ಕೇಳುವಂಥ ಪ್ರತಿಯೊಂದನ್ನು ಹೃದಯಕ್ಕೆ ನೀನು ಅನುಗ್ರಹಿಸಿಕೊಟ್ಟಿದ್ದಿ. ಕೇಳಿದಂಥ ಪ್ರತಿಯೊಂದನ್ನು ನಿನ್ನ ಮಕ್ಕಳು, ಹೌದು ಸ್ವಾಮಿ, ನಿನವೆ ಪಟ್ಟಣಕ್ಕೆ ಹೋಗುವಂತೆ, ತಾರ್ಷೀಷಿಗೆ ಹೋಗದಂತೆ ನಿನವೆ ಪಟ್ಟಣಕ್ಕೆ, ಅಂದರೆ ನೀನು ಎಲ್ಲಿ ನೀನು ನಡೆಸಲಿಕ್ಕಿದ್ದೆಯೋ ಆ ಸ್ಥಳಕ್ಕೆ ಮುಂದೆ ಕಾಲಿಡಲಿಕ್ಕಾಗುವಂತೆ, ಸೈತಾನನ ವಶದಲ್ಲಿ ಇದ್ದಂಥ ಜನರನ್ನು ಪರಲೋಕದ ತಂದೆಯಾದದೆ ನಿನ್ನ ಹಸ್ತದ ಮೂಲಕ ನೀನು ಬಿಡುಗಡೆಯನ್ನು ಕೊಟ್ಟು ನಿನ್ನ ಆಶೀರ್ವಾದದಿಂದ ತುಂಬಿಸು. ಸೈತಾನನು ಕದ್ದುಕೊಂಡದ್ದನ್ನು ನೀನು ಎರಡರಷ್ಟಾಗಿ ನೀನು ನಿನ್ನ ಮಕ್ಕಳಿಗೆ ನೀನು ಅನುಗ್ರಹಿಸಿಕೊಡು. ವಿಧೇಯತ್ವದ ಮೂಲಕ ಎಲ್ಲವೂ ಅನುಗ್ರಹಿಸಲ್ಪಡ್ತದೆ ಸ್ವಾಮಿ. ಆ ವಿಧೇಯತ್ವ ಹೃದಯವನ್ನು ನೀನು ಪ್ರತಿಯೊಂದು ನಿನ್ನ ಮಕ್ಕಳಿಗೆ ಅನುಗ್ರಹಿಸಿಕೊಡು. ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. Bless in the name of Jesus Nazareth. Bless in the name of Jesus.